ನೆಕ್ಸ್ಟ್ ಟೈಮ್ ನಮ್ಮ CM ಸಾಹೇಬರು ಆನರಬಲ್ DK ಶಿವಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ. ಸೊ ಭಾಳ ಹೆಮ್ಮೆ ವಿಷಯ. ಎಲ್ಲ ಮುಖ್ಯಮಂತ್ರಿ ಆಗಿದ ಮೇಲೆ ಅವರು ಎಲ್ಲ ಡಿಸ್ಟ್ರಿಕ್ಟ್ಸ್ದು ರಿವ್ಯೂ ತಗೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಬೆಳಗಾಂ ಜಿಲ್ಲೆಗೆ ಕೂಡ ಹೆಚ್ಚಾಗಿ ಅವರು ಮೊದಲಿಂದ ನಿರೀಕ್ಷಣೆ ಅವ್ರದ್ದು ಇದೆ. ಬಟ್ ಈಗ CM ಆಗಿದ ಮೇಲೆ ಕೂಡ ಅವರು ಬದಲಾವಣೆ ತರ್ತಾರೆ ಅಂತ ಒಂದು ಅಭಿಪ್ರಾಯ. ಹೆಚ್ಚಾಗಿ ನಮ್ಮ ಭಾಗದ ಜನರಿಗೋಸ್ಕರ ಏನು ನೀರಾವರಿ ಇರಲಿ, ಇಲ್ಲ ಅಂದರೆ ಸಾಕಷ್ಟು ರೈತರಿಗೆ ಏನು ತೊಂದರೆ ಇದೆ ಅದು ಪರಿಹಾರ ಕೊಡಲಿಕ್ಕೆ ಖಂಡಿತವಾಗಿ ಅವರು ಪ್ರಯತ್ನ ಮಾಡ್ತಾರೆ ಅಂತ ಒಂದು ಕನಸು ನಮ್ಮದು ಕೂಡ ಇದೆ. ಇಲ್ಲ, ಅದು ನೋಡಿ ಭಾಳ ಖುಷಿ. ಅಟ್ಲೀಸ್ಟ್ ಕಾಂಗ್ರೆಸ್ ಕೆಲಸ ನೋಡಿ BJP ಶಾಸಕರು ಕೂಡ ಕಾಂಗ್ರೆಸ್ ಪರವಾಗಿ MLCಗೆ MP ಗೆ ಎಲ್ಲರಿಗೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಅದು ಭಾಳ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನನಗೆ ಭಾಳ ಹೆಮ್ಮೆ ವಿಷಯ ಇದೆ. ಬಟ್ ಆದರೆ ಕೂಡ ನನಗೆ ಕನಸಲ್ಲಿ ಬಂತು ಅಂದರೆ ಖಾನಾಪುರ ಶಾಸಕರು ಕೂಡ ಹೆಸರು ಅದರಲ್ಲಿ ಬರ್ತಾ ಇತ್ತು. ಸೊ ಅವರು ಕೂಡ ಏನು ಮತದಾನ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ಫಸ್ಟ್ ಆಗಿ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಪಕ್ಷಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಸೊ ಅದಕ್ಕೆ ಭಾಳ ಖುಷಿ ಅನಿಸುತ್ತಾ ಇದೆ. ಬಟ್ ಆದರೆ ಕೂಡ ಹೋದ ಬಾರಿ ಕೂಡ ಏನು ಇಲೆಕ್ಷನ್ ಟೈಮಲ್ಲಿ 5 ವರ್ಷ ತಾವು ಎಲ್ಲರೂ ನೋಡಿದ್ದೀರಾ ನಾನು ಶಾಸಕಿಯಾಗಿ ಏನೇನು ಕೆಲಸ ಮಾಡಿದೆ. 100 ವರ್ಷ 60 ವರ್ಷ ಏನು ಖಾನಾಪುರಲ್ಲಿ ಕೆಲಸ ಆಗಲಿಲ್ಲ ಅಂತ ಕೆಲಸ, ರಸ್ತೆ ಇರಲಿ, ನೀರಾವರಿ ಇರಲಿ, ಹೆಲ್ತ್ಗೋಸ್ಕರ MCH ಹಾಸ್ಪಿಟಲ್ ಇರಲಿ, ಸ್ಕೂಲ್ ರೂಮ್ಸ್, ಶಾಲೆ ಎಜುಕೇಷನ್ ಪರವಾಗಿ ಎಷ್ಟು ಎಲ್ಲ ಮಾಡಿದ ಮೇಲೆ ಕೂಡ ಈ ಸೋತು ನನಗೆ ಜನ ತೋರಿಸಿದ್ದಾರೆ. ಸೊ ಅದಕ್ಕೆ ಆ ಸೋತಿಗೆ ಭಾಳ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಆ ಥರ ನಾನು ತಗೊಂಡು ಮುಂದೆ ಕೂಡ ಕೆಲಸ ಕಳೆದು 3 ವರ್ಷ ಖಾನಾಪುರ ಪರವಾಗಿ ಮಾಡ್ತಾ ಬಂದೆ. ಬಟ್ ನಾನು ಅದಕ್ಕೆ ಕೇಳಿದೆ ಪ್ರಶ್ನೆ ಅವರಿಗೆ, ಟ್ವಿಟ್ ಮುಖಾಂತರ ಇರಲಿ, ಫೇಸ್ಬುಕ್ ಮುಖಾಂತರ ಇರಲಿ, ಅವ್ರದ್ದು ಕೂಡ, ಯಾಕೆಂದರೆ ಅವರು ಕೂಡ ಕೆಲವರು ಸಂದರ್ಭ ಬಂದಾಗ ಭಾಷಣ ಅಲ್ಲಿ ಕ್ಲೋಸ್ಡ್ ರೂಮ್ ಕೂಡ ಅಲ್ಲ, ಭಾಷಣ ಅಲ್ಲಿ ಹೇಳಿದರು ಕಾಂಗ್ರೆಸ್ ಜನ ನಮಗೆ ಸಹಕಾರ ಮಾಡಿದರು, ಅದಕ್ಕೆ ನಾನು ಇಷ್ಟು ದೊಡ್ಡ ಲೀಡ್ ನನಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಅವರೇ ಭಾಷಣ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಸಂದರ್ಭ ಬಂದಾಗ ನಾನು ಕೇಳಿದೆ.